ಏನಪ್ಪ ಎಲ್ಲಿದೆ ಹಲಸು? ತುಮಕೂರ್ದಾ? ಗ್ಯಾರಂಟಿ ಎಲ್ಲ ಇದೆ. ನಮ್ಮ ಹುಡುಗ 50 ರೂಪಾಯಿ ಅರ್ಧ ಕೆಜಿ ಕೊಡ್ತಾನಪ್ಪ ಹಣ. ಇಪ್ಪತ್ತು ಮಾಡಬೇಡಿ, ಅದು ಅವರು ಎಂತ ಏನು ಹಾಕುವುದಿಲ್ಲ. ನನ್ನ ಹೆಸರು ಸಂಜಯ್ ಅಂತ. ನಾವು ತುಂಬ ದಿನದಿಂದ ಹಲಸಿನ ಮೇಳಕ್ಕೆ ಹೋಗ್ಬೇಕು ಅನ್ನೋ ತುಂಬ ಖುಷಿ ಇತ್ತು. ನೆನ್ನೆ ನನ್ನ ಹೆಂಡತಿ ಕೂಡ ಅದನ್ನು ಜ್ಞಾಪಕ ಮಾಡಿ ಹಲಸಿನ ಮೇಳ ಇದೆ ಹೋಗೋಣ ಅಂತ ಅಂದು. ಬಟ್ ಇಲ್ಲಿ ಹಲಸಿನ ಮೇಳಕ್ಕೆ ಬಂದರೆ ಇಲ್ಲಿ ಯಾವುದು ಹಲಸಿನ ಹಣ್ಣು ಮೇಳನೇ ನಡೀತಾ ಇಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಹಲಸಿನಂದು ಜಿಲೇಬಿ ಮಾಡಿ ಮಾತ್ರ ಹೊಡಿದ್ದಾರೆ. ನಮ್ಗೇನು ಖುಷಿ ಇತ್ತು ಅಂತ ಅಂದರೆ ದೊಡ್ಡ ದೊಡ್ಡ ಹಣ್ಣುಗಳು ಮತ್ತು ಕೆಂಪು ಕೆಂಪು ಹಣ್ಣುಗಳು ಬರ್ತವೆ. ಮತ್ತು ಇದು ಇಲ್ಲಿ ತುಮಕೂರು ಹತ್ರ ಒಂದು ದೊಡ್ಡದು ಆಲದ ಮರದ ಹಲಸಿನ ಹಣ್ಣದು ಒಂದು ಇದಿದೆ, ಅದ್ರದ್ದೆಲ್ಲ ಬರ್ತದೇನೋ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಇಲ್ಲಿ ಹಲಸಿನ ಹಣ್ಣದು ಯಾವುದೂ ಇದು ನಮ್ಗೆ ಕಾಣಿಸ್ತಾ ಇಲ್ಲ. ಬರೀ ಪುಸ್ತಕಗಳು, ಬಟ್ಟೆಗಳು ಮತ್ತೆ ಕೆಲವು ಕುರುಕು ತಿಂಡಿಗಳು ಇವಷ್ಟೇ ಕಾಣಿಸ್ತಾ ಇದೆ. ದಯವಿಟ್ಟು ಇಂಥ ಮೇಳಗಳನ್ನ ನಡೆಸಬೇಕಾದ್ರೆ ದಯವಿಟ್ಟು ಆಯೋಜಕರು ಹಲಸಿನ ಹಣ್ಣದ್ದೇ ಒಂದು ಮೇಳ ನಡೆಸಿದ್ರೆ ತುಂಬಾ ಖುಷಿ ಆಗುತ್ತೆ. ನಮಗೂ ಬಂದು ತಿನ್ನೋದಕ್ಕೆ ಕೊಂಡ್ಕೊಳ್ಳೋಕೆ ನಮ್ಗೆ ಖುಷಿ. ಮತ್ತೆ ನಮ್ಗೊಂದು ಯಾವ್ದಾದ್ರು ಒಂದು ಹಲಸಿನ ಹಣ್ಣು ಚೆನ್ನಾಗಿರುವಂತ ಹಲಸಿನ ಹಣ್ಣೊಂದು ಗಿಡಗಳು ಬೇಕಾಗಿತ್ತು ಅಂತ ನಮ್ಗೆ ಇದ್ದಿದ್ರೆ ತಗೊಂಡು ಹೋಗ್ಬೋದಾಗಿತ್ತು. ಆದರೆ ಇಲ್ಲಿ ಹಲಸಿನ ಹಣ್ಣಿನ ಗಿಡ ಯಾವುದೂ ಇಲ್ಲ, ಹಲಸಿನ ಹಣ್ಣಿಂದು ಇದೇ ಇಲ್ಲ. ಒಂದು ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ಇಟ್ಕೊಂಡು ಹಲಸಿನ ಹಣ್ಣು ಅಂತ ಇದು ಮಾಡಿದ್ದಾರೆ. ನಮ್ಗೆ ನಿಜವಾಗ್ಲೂ ಬೇಜಾರಾಯ್ತು ಈ ಮೇಳ ನೋಡಿ. ಇಂಥ ಮೇಳಗಳು ಬೇಕಾದಷ್ಟು ಆಗ್ತವೆ. ಆದರೆ ಹಲಸಿನ ಹಣ್ಣಿನ ಮೇಳ ಅಥವಾ ಮಾವಿನ ಹಣ್ಣಿನ ಮೇಳ ಅಂತ ಅಂದಾಗ ಪರ್ಟಿಕ್ಯುಲರ್ ಆಗಿ ಹಲಸಿನ ಹಣ್ಣಿನ ಮೇಳನೇ ಆಗಬೇಕು, ಮಾವಿನ ಹಣ್ಣಿನ ಮೇಳನೇ ಆಗಬೇಕು. ಇಲ್ಲಿ ಅಂಥದ್ದಾಗಿಲ್ಲ. ಏನೋ ಕೊಂಡ್ಕೋಬೇಕು, ಬೈ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಂಥ ಮತ್ತೆ ಇಲ್ಲಿ ಒಂದು ಪುಸ್ತಕ ಮೇಳ ಇದೆ, ತುಂಬಾ ಚೆನ್ನಾಗಿದೆ. ಇದೊಂದು ಪುಸ್ತಕ ಮೇಳ ಇದಾಯ್ತು, ಖುಷಿ ಆಯ್ತು ಇದನ್ನ ನೋಡಿ.
ಇಷ್ಟು ಮಿಕ್ಸ್ ಮಾಡಿ ಎಣ್ಣೆಲಿ ಹಾಕಿ ಫ್ರೈ ಮಾಡೋದು ಅಷ್ಟೇ ನೋಡಿ. ಉಪ್ಪು ಹುಳಿ ಖಾರ ಏನು ಹಾಕಂಗಿಲ್ಲ. ರೆಡಿ ವಿತ್ ಮಸಾಲೆಯಲ್ಲಿ ಗೋಬಿ ಮಂಚೂರು ಮಸಾಲೆ ಇದೆ ನೋಡಿ ಸರ್. ಇಲ್ಲಿ ರೆಡಿ ವಿತ್ ಮಸಾಲೆಯಲ್ಲಿ ಇಲ್ಲಿ ಯಾವ ಊರಿಂದ ಸರ್ ಬಂದಿರೋದು? ಸರ್ ದಾವಣಗೆರೆ. ದಾವಣಗೆರೆಯಿಂದ. ಮೇಡಮ್ ಇದು 650 ರೂಪಾಯಿ ಇದೆ ವಾಷಬಲ್. ಸರ್ ಯಾವ ಊರಿಂದ ಬಂದಿರೋದು? ಯಾವ ಊರು ಅಂದೆ? ಇಳ್ಕಲ್ಲ. ಹೆಂಗನ ಸೀರೆ ಎಲ್ಲ ಹಾಂ ಧನ್ವಂತರಿ ಮಲ ತಲೆ ನೋವು, ಕುತ್ತಿಗೆ ನೋವು, ಭುಜದ ನೋವು, ಸೊಂಟ ನೋವು, ಕೀಲು ನೋವು, ಆಲ್ ಬಾಡಿ ಪೇನ್ ಸರ್. ಬ್ಯಾಕ್ ಪೇನಿಗೆ, ಶೋಲ್ಡರ್ ಪೇನಿಗೆ, ಮಸಲ್ಸ್ ಪೇನಿಗೆ, ಜಾಯಿಂಟ್ ಪೇನ್ ನೋಡಿ. ತಲೆ ನೋವು ಬಂದಾಗ ಜಸ್ಟ್ ಅಪ್ಲೈ ಮಾಡಿ. ಮನೆ ತುಂಬ ತೆಗೆದು ಧನ್ವಂತರಿ ನೋವು ಕೂಡ ತಲೆ ನೋವು, ಕುತ್ತಿಗೆ ನೋವು, ಭುಜದ ನೋವು, ಸೊಂಟ ನೋವು, ಕೀಲು ನೋವು, ಆಲ್ ಬಾಡಿ ಪೇನ್. ನಮಸ್ಕಾರ, ನನ್ನ ಹೆಸರು ಉದಯ ಅಂತ. ಇಲ್ಲಿ ಹಲಸಿನ ಮೇಳ ಮತ್ತು ಮಾವಿನ ಮೇಳ ಇದೆ ಅಂತೇಳಿ ಏನೋ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ. ನೋಡಿದರೆ ಇಲ್ಲಿ ಹಲಸು ಮಾವು ಏನು ಕಾಣ್ತಾನೆ ಇಲ್ಲ ಇಲ್ಲಿ. ಅದು ಬಿಟ್ಟು ಬೇರೆ ಫ್ಯಾಷನ್ ಡಿಸೈನಿಂಗು, ಬಳೆಗಳು, ಬಟ್ಟೆಗಳು, ಕುರುಕಲು ತಿಂಡಿಗಳು ಮೇಳ ನಡೀತಾ ಇದೆ. ಆಯೋಜಕರು ಒಂದು ಸ್ವಲ್ಪ ಈ ಕಡೆ ಗಮನ ಹರಿಸಿ ಅದು ಸರಿಯಾಗಿ ಮಾಹಿತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಬಂದು ನಮಗೂ ಅಷ್ಟೊಂದೇನು ಖುಷಿ ಅನ್ನಿಸ್ಲಿಲ್ಲ. ಹಲಸು ಮಾವು ಮೇಳ ಅಂದ್ಕೊಂಡು ಬಂದಿದ್ವಿ. ಆಯೋಜಕರು ಗಮನ ಹರಿಸಿ ಸರಿಯಾದ ಮಾಹಿತಿ ಕೊಡಬೇಕು.
ನನ್ನ ಹೆಸರು ಶ್ರೀಜಾ ಅಂತ. ನಾವು ಇಲ್ಲಿ ನಕ್ಷತ್ರ ಪ್ಯಾಲೇಸ್ ಇಲ್ಲಿ ಕುಣಿಗಲ್ ಅದೇ ಇದು ಮೇಳ ಇದೈತೆ, ಹಲಸಿನ ಹಣ್ಣು ಮೇಳ ಅಂದ್ಬಿಟ್ಟು ಬಂದಿದ್ವಿ. ಪರವಾಗಿಲ್ಲ, ಚೆನ್ನಾಗೈತೆ, ಎಲ್ಲ ಕಾಸ್ಟ್ಲಿ ಐಟಮ್ಸು. ಆಮೇಲೆ ಹಲಸಿನ ಹಣ್ಣಿನ ಬಗ್ಗೆ ಅಷ್ಟೇನು ಇರಲಿಲ್ಲ, ಬರೋ ಹಲಸಿನ ಹಣ್ಣು ಹೆಸರು ಮಾತ್ರ ಹೇಳಿದ್ರು ಅವರು. ಹೆಲೋ, ಮೈ ನೇಮ್ ಇಸ್ ಉಷಾ. ನಾವಿಲ್ಲಿ ಹಲಸಿನ ಮೇಳ ಅಂತ ಬಂದಿದ್ದೀವಿ. ಬಟ್ ಇಲ್ಲಿ ಹಲಸಿನ ಮೇಳ ಅಂತ ಏನೂ ಇಲ್ಲ, ಬರೀ ಫ್ಯಾಷನ್ ಐಟಮ್ಸ್ ಇದೆ. ಬಟ್ ಎಲ್ಲ ಕಾಸ್ಟ್ಲಿ ಇದೆ. ರೂಪ ಅಂತ, ಇದು ಕುಣಿಗಲ್ಲು ನಕ್ಷತ್ರ ಪ್ಯಾಲೇಸಲ್ಲಿ ಇವತ್ತು ಒಂದು ಫುಡ್ ಮೇಳ ಅಂತ ಹಾಕಿದ್ರು. ನಾವೇನೋ ಅಂದ್ಕೊಂಡ್ವಿ ಇಲ್ಲಿ ಹಲಸಿನ ಮೇಳ ಹಾಕಿದ್ದಾರೆ, ಹಲಸಿನ ಹಣ್ಣಿದು ವೆರೈಟಿ ಫುಡ್ ಸಿಗುತ್ತೆ ಅಂದ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ. ನೋಡಿದ್ರೆ ಹಲಸಿನ ಹಣ್ಣಲ್ಲಿ ಇರೋದು ಒಂದೇ ವೆರೈಟಿ, ಅದು ಹಲಸಿನ ಹಣ್ಣಿನ ಜಿಲೇಬಿ ಅಷ್ಟೇ. ಅದು ಬಿಟ್ಟರೆ ಇನ್ಯಾವ ಹಲಸಿನದು ಫ್ರೂಟ್ದು ಇನ್ಯಾವುದು ಫುಡ್ಗಳಿಲ್ಲ. ಬೇರೆ ಬೇರೆ ಫುಡ್ ವೆರೈಟೀಸ್ ಇದೆ. ಬಟ್ ಒಳಗಡೆ ಕಂಚಿ ಸಿಲ್ಕು, ರೇಷ್ಮೆ ಸೀರೆದು ಅದು ಇದು ಅಂತ ಅನೌನ್ಸ್ ಮಾಡಿದ್ರು. ಇಲ್ಲಿ ಬಂದು ನೋಡಿದ್ರೆ ಬರೀ ಸ್ಯಾರಿದು ಒಂದೇ ಇಲ್ಲ, ತುಂಬ ವೆರೈಟೀಸ್ ಇದೆ. ಫುಡ್ಡು, ಜುವೆಲ್ಸು, ಆಕ್ಸೆಸರೀಸು, ಬುಕ್ಸು, ಮತ್ತು ಮಕ್ಕಳಿಗೆ ಆಟ ಸಾಮಾನು, ಈ ಥರ ತುಂಬ ವೆರೈಟೀಸ್ ಇದೆ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ. ನನಗಂತೂ ಸ್ವಲ್ಪ ಜುವೆಲ್ಸು, ಕ್ಲಾತ್ಸು ಇವೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಇವತ್ತು ನಾಳೆ 2 days ಅಷ್ಟೇ ಇದೆ, ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ಚೆನ್ನಾಗಿದೆ. ವೆರೈಟಿ ಹಾಕಿಸ್ತಿದ್ದೀರಾ? ನಮಸ್ತೆ, ನನ್ನ ಹೆಸರು ಹೇಮಾ ಅಂತ. ನಾವು ಬ್ಯಾನರಲ್ಲೆಲ್ಲ ಹಲಸಿನ ಮೇಳ ಅಂತ ಪೋಸ್ಟರ್ ಹಾಕಿದ್ವಿ ಇಲ್ಲಿ ಕುಣಿಗಲ್ ಟೌನ್ಸಲ್ಲಿ. ಸೊ ಹಂಗಾಗಿ ಯಾವ ಥರ ಇರ್ಬೋದು ಅಂತ ನೋಡೋಣ ಅಂತ ಬಂದು. ತುಂಬ ವೆರೈಟೀಸ್ಗಳಿದ್ದಾವೆ. ಮನೆ ಆಕ್ಸೆಸರೀಸ್ ಇರ್ಬೋದು, ಸ್ಯಾರೀಸು, ಕ್ಲಾತ್ಸು ಎಲ್ಲ ತುಂಬ ವೆರೈಟೀಸ್ ಆಗಿ ಇಟ್ಟಿದ್ದಾರೆ. ನೋಡೋಕ್ಕೂ ಚೆನ್ನಾಗಿದೆ. ಆಮೇಲೆ ಪ್ರೈಸು ಕೂಡ ಅಫೋರ್ಡಬಲ್ ಅನಿಸುತ್ತೆ. ಔಟ್ ಸೈಡು ಸ್ಟೋರ್ಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೆಲವೊಂದು ಸಿಗುತ್ತೆ. ಬಟ್ ಒಂದು ಬೇಜಾರೇನು ಅಂತಂದರೆ ಹಲಸಿನ ಮೇಳ ಅಂತ ಇಟ್ಬಿಟ್ಟು ಇಲ್ಲಿ ಒಂದು ಪಾರ್ಟ್ ಆಫ್ ಸೈಡಲ್ಲಿ ಮಾತ್ರ ಹಲಸಿನ ಮೇಳ ಇಟ್ಟಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ ಪ್ರಾಪರ್ಟೀಸು ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದ್ದಾವೆ. ಅದೊಂದು ಬೇಜಾರು ಅಷ್ಟೇ. ಹಲಸಿನ ಮೇಳ ಅಂದರೆ ಸ್ವಲ್ಪ ಏನಂದರೆ ಫುಡ್ ಐಟಮ್ಸ್ಲೆಲ್ಲ ಹಲಸಿನ ಹಣ್ಣಿನದು ಐಟಮ್ಸ್ಗಳು ಇರುತ್ತೆ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದಿದ್ದು, ಅದೊಂದು ಬೇಜಾರಿದೆ. ಅದು ಬಿಟ್ಟರೆ ಇನ್ನೆಲ್ಲ ಓಕೆ, ಚೆನ್ನಾಗಿದೆ. ನೋಡೋಕ್ಕೂ ಎಲ್ಲ ಚೆನ್ನಾಗಿದೆ. ಬಂದು ನೋಡಿ ನೀವು ಕೂಡ. ಥ್ಯಾಂಕ್ ಯು. ಮಾತಾಡ್ತೀರಾ ಅಂದ್ರೆ ಬನ್ನಿ ಸರ್, ನಲ್ಲಿಕಾಯಿ ಕಷಾಯ ತೊಗೊಳ್ಳಿ, ಆಮ್ಲಟ್ಟಿ, ಗ್ಯಾಸ್ಟಿಕ್, BP, ಶುಗರ್ ಕುಂಕೊಳ್ಳೋದು ಆಮ್ಲಟ್ಟಿ ತೊಗೊಳ್ಳಿ ಸರ್. ನಲ್ಲಿಕಾಯಿ ಟೀ ತೊಗೊಳ್ಳಿ, ಆಮ್ಲಟ್ಟಿ. ಬನ್ನಿ ಸರ್, ಬೆಟ್ಟದ ನಲ್ಲಿಕಾಯಿ ಕಷಾಯ ತೊಗೊಳ್ಳಿ, ತುಂಬ ಒಳ್ಳೆದು ಹೆಲ್ತಿ ಡ್ರಿಂಕ್. ಗ್ಯಾಸ್ಟಿಕ್ಕಿಗೆ, BPಗೆ, ಶುಗರ್ ಕಷಾಯ ತೊಗೊಳ್ಳಿ. ಗ್ಯಾಸ್ಟಿಕ್ಗೆ, BPಗೆ, ಶುಗರ್ ತುಂಬ ಒಳ್ಳೆದು ಆಮ್ಲಟ್ಟಿ. ಮತ್ತೆ ಬೆಟ್ಟದ ನಲ್ಲಿಕಾಯಿ ಟೀ ತೊಗೊಳ್ಳಿ, ಆಮ್ಲಟ್ಟಿ, ನಲ್ಲಿಕಾಯಿ ಕಷಾಯ. घुमाने से नहीं आता, दबाना, प्रेशर देना, प्रेशर देते तो निकलता, और या हैंडल को घुमाते तो डिजाइन आता। किसी भी लिक्विड का, किसी भी आरती का इसमें यूज कर सकते। आपने इसमें जलेबी या बनाते, अमेरिकी बनाते, केक के ऊपर आइसिंग करते। ये देखो मैडम, केक के ऊपर में डेकोरेट करने के लिए, जलेबी अमेरिकी बनाने के लिए अलग अलग मॉडल आते, अलग अलग नमूना आते बनाने को। और ये मैडम देखो सिर्फ बताने को बंदा जलेबी बनाने का, अमेरिकी बनाने का, गाइडिया बनाने का,
सभी जालियां आपको इसमें मिलेगा ಬಟ್ಟೆ ತೊಳಿಸಿದ್ರೆ ये फाइबर मशीन है प्लास्टिक नहीं है फाइबर है ಮಾತೃಭಾಷೆ छूटता नहीं 2 ವರ್ಷ 3 ವರ್ಷ 4 ವರ್ಷ अनब्रेक केवल है ಸ್ಕೆಚ್ ಪೆನ್ನು ಜೆಲ್ ಪೆನ್ಸಿಲ್ ಇಂಕ್ ಪೆನ್ನು ಪೆನ್ಸಿಲ್ ಮತ್ತು ಎಲ್ಲ ಅನ್ಬೇಕು ಪೇಪರ್ ಕಟ್ಟಾಲ ಹರಿಯರಸ ನಾಟ್ ಇರಬೇಕು ಸ್ಕೆಚ್ ಪೆನ್ ಜೆಲ್ ಪೆನ್ ಯಾವುದೇ ಬಳಸಿ क्या ಮಾಡಬೇಕು ಅಳಿಸಬೇಕು ಸರ್ ನೋಡಿ ಇನ್ನೊಂದು ಸರಿ ಎಲ್ಲ ಬಾಳ್ಸಿನ ಜಿಲೇಬಿ ಅಂತಾರಲ್ಲ ಎಲ್ಲಿ ಅದೇ ಹಳಸಿನ ಜಿಲೇಬಿನಾ ಹಾಂ ಹಾಂ ಕಾಲು ಕೆಜಿ ಹಳಸಿನಕಿ ಕುಡಿದ ಸರ್ ನಮಸ್ತೆ. ನಾವು ಧನುಷ್ ಅಂತ ಕುಂದಾಪುರದಿಂದ ನಾವು ಕುಣಿಗಲಲ್ಲಿ 2 ದಿನ ಹಲಸು ಮೇಳಕ್ಕೆ ಸ್ಟಾಲ್ ಹಾಕಿ ಬಂದಿದ್ದೇವೆ. ನಮ್ಮಲ್ಲಿ ವಿಶೇಷತೆ ಏನಂದರೆ ಹಲಸಿನ ಹಣ್ಣಿನ ಜಿಲೇಬಿ ಮತ್ತು ಹಲಸಿನ ಹಣ್ಣಿನ ಹಪ್ಪಳ ಚಿಪ್ಸು, ಅದು ನಮ್ಮ ವಿಶೇಷ. ಅದು ನಾವು ಹೋಮ್ ಪ್ರಾಡಕ್ಟ್, ಯಾವುದೇ ಸೈಡ್ ಎಫೆಕ್ಟ್ ಏನಿಲ್ಲ. ನಾವೇ ಮನೆಯಲ್ಲಿ ಕೂತು ಮಿಕ್ಸಿಯಲ್ಲಿ ಇದು ಗ್ರೈಂಡ್ ಮಾಡಿ ಪಾಕಕ್ಕೆ ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ಹಾಕ್ತೀವಿ. ಬಿಸ್ನೆಸ್ ಅಡ್ಡಿಲ್ಲ. ಆವಾಗ ಸ್ವಲ್ಪ ಸಂಜೆ ಟೈಮಲ್ಲಿ ಸ್ವಲ್ಪ ಮಳೆ ಬಂದು ಸ್ವಲ್ಪ ಜನ ಕಡಿಮೆ ಆಗಿದೆ. ನಾಳೆ ಏನಾಗ್ತದೆ ಅಂತ ನೋಡ್ಬೇಕು. ಅಡ್ಡಿಲ್ಲ, ನಾಳೆ ನಮ್ಗೆ ಒಂದು ಸಪೋರ್ಟ್ ಮಾಡಬೇಕು ನಾವು ಕುಣಿಗಲ್ ಜನತೆಗೆ ಅಂತ. ನಮಸ್ತೆ ಸರ್, ನನ್ನ ಹೆಸರು ಸುರೇಶ್ ಅಂತ. ನಾನು ತುಂಬಾ ಆಸೆ ಇಟ್ಕೊಂಡು ಬಂದು ಇದು ಹಲಸು ಮೇಳ ಅಂತ ಏನೇನೋ ವೆರೈಟೀಸ್ ಇರುತ್ತೆ ಅಂತ. ಇಲ್ಲಿ ಹಲಸಿಂದ 2 ಹಣ್ಣು ಬಿಟ್ರೆ, ಒಂದು ಜಿಲೇಬಿ ಬಿಟ್ರೆ ಏನು ಇಲ್ಲ. ಇದಕ್ಕೆ ಹಲಸು ಸಾವಯವ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ತುಂಬಾ ಆಸೆ ಇಟ್ಕೊಂಡ್ ಬಂದ್ವಿ, ತುಂಬಾ ಬೇಜಾರಾಯ್ತು. ಇದ್ರೊಳಗೆ ಏನು ಇಲ್ಲ. ಆಯೋಜಕರಿಗೆ ದಯವಿಟ್ಟು ಹೇಳ್ತೀನಿ, ಹಲಸು ಮೇಳ ಅಂತ ಇಟ್ಟ ಮೇಲೆ ಹಲಸಿಗೆ ಸಂಬಂಧಪಟ್ಟಿದ್ದು ವೆರೈಟೀಸ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಜನ ಬರ್ತಾರೆ. ಅದಕ್ಕೆ ತಕ್ಕಂತ ಏನಾದ್ರು ಅವ್ರು ಮಾಡಿದ್ರೇನೆ ಇದಕ್ಕೊಂದು ಅರ್ಥ ಇರುತ್ತೆ. ಇಲ್ಲ ಸುಮ್ಮನೆ ಹಲಸು ಮೇಳ ಅಂತ ಇಟ್ಟು ಸುಮ್ಮನೆ ಜನ ಬಂದು ಬೇಜಾರು ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ ಅಂತ ನನ್ಗನ್ಸುತ್ತೆ. ಅಂದ್ರೆ ಇವರು ಬಿಸ್ನೆಸ್ ಪರ್ಪಸ್ ಮಾಡಿದಾರೆ ಅಷ್ಟೇ. ಹೆಸರು ಹಲಸು ಮೇಳ ಅಂತ, ಬಟ್ ಇವ್ರು ಮಾಡಿರೋದೆಲ್ಲ ಬರೀ ಬಿಸ್ನೆಸ್ ಪರ್ಪಸ್ ಅಷ್ಟೇ. ಇಲ್ಲಿ ಬಂದವ್ರಿಗೆ ನಾವು ನೋಡಿ ಮಕ್ಳನ್ನ ಕರ್ಕೊಂಡ್ಬಂದು ತೋರ್ಸೋಣ ಅಂತ ಬಂದ್ವಿ. ಮಕ್ಳಿಗೆ ಏನ್ ತೋರ್ಸೋದು ಇಲ್ಲಿ? ಇವ್ರು ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನ ಮಾಡಿದಾರೆ ಅಷ್ಟೇ. ನಮ್ಗಂತೂ ತುಂಬಾ ಬೇಜಾರಾಯ್ತು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನರಸಿಂಹಮೂರ್ತಿ ಎನ್ನು ನಮ್ಮ ಕುಣಿಗಲ್ ನಗರದ ಕಲಾವಿದ. ಏನಿವತ್ತು ನಮ್ಮ ಕುಣಿಗಲ್ ಪಟ್ಟಣದಲ್ಲಿ ಒಂದು ಎಲ್ಲ ಕಡೆ ಬ್ಯಾನರ್ಗಳು ಜಾಹೀರಾತುಗಳು ರಾರಾಜಿಸುತ್ತಿತ್ತು. ಹಲಸು ಮತ್ತು ಸಾವಯವ ಪದಾರ್ಥಗಳ ಮೇಳ ಅಂತ ಸುಮಾರು ಒಂದು ವಾರದಿಂದ ಪ್ರಚಾರಕ್ಕೆ ತುಂಬ ನೋಡಿದ್ದೀವಿ. ಒಂದು ನ್ಯೂನ್ಯತೆ ಒಂದು ಕಾಣ್ತಾ ಇತ್ತು. ಹಲಸು ಮೇಳ ಮತ್ತು ಸಾವಯವ ಅಂತ ಬಂದಾಗ ಹೆಚ್ಚಿನ ರೀತಿಯಲ್ಲಿ ಪ್ರದರ್ಶನಕ್ಕೆ ಸ್ಟಾಲ್ಗಳನ್ನ ಕೊಡಬೇಕಾಗಿತ್ತು ಅನ್ನೋದು ನನ್ನ ಭಾವನೆ ಮತ್ತು ಕೆಲವರು ಸ್ನೇಹಿತರ ಭಾವನೆ ಆಗಿತ್ತು. ಅದರ ಹೊರತಾಗಿ ಎಲ್ಲ ಪ್ರಾಯೋಜಕರು ತುಂಬ ಸೊಗಸಾಗಿ ಅಲ್ಲಿ ತಿಂಡಿ ತಿನಿಸುಗಳ ಪದಾರ್ಥಗಳು ಮತ್ತು ಈ ಕಡೆ ತುಂಬ ಮಕ್ಕಳಿಗೆ ಇಷ್ಟ ಆಗುವಂಥ ಐಸ್ ಕ್ರೀಮು ತುಂಬ ವಿಶೇಷವಾದ ತಿಂಡಿ ತಿನಿಸುಗಳೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಆಯೋಜಕರಿಗೆ ನಮ್ಮ ಸ್ನೇಹಿತರು ಕೂಡ ಅವರು ನವೀನ್ ಅವರು, ಇಂಥ ಆಯೋಜಕರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಅಂತ ನಾನು ಕುಣಿಗಲ್ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಹೆಸ್ರಾ. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.